ವೀಕ್ಷಕರೇ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದದಿಂದನೂ ಕೂಡ ಒಂದಿಲ್ಲ ಒಂದು ಹಗರಣಗಳು ಸರ್ಕಾರವನ್ನ ಬಿಟ್ಟು ಬಿಡದಂತೆ ಕಾಡ್ತಾ ಇದ್ದಾವೆ. ಒಂದ್ ಕಡೆ ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿಗಳನ್ನ ಅಕ್ರಮವಾಗಿ ಚುನಾವಣಾ ಕಾರ್ಯಕ್ಕೆ ಬಳಸ್ಕೊಂಡಿದ್ದಾರೆ ಎನ್ನುವ ಆರೋಪವನ್ನ ರಾಜ್ಯ ಬಿಜೆಪಿ ಹಾಗೂ ಜೆಡಿಎಸ್ ಮಾಡಿತ್ತು. ಆ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲಿ ಇದು 187 ಕೋಟಿ ರೂಪಾಯಿಗಳ ಹಗರಣ ಅಲ್ಲ, 90 ಕೋಟಿ ರೂಪಾಯಿಗಳ ಹಗರಣ ಅನ್ನೋ ಒಂದು ಹೇಳಿಕೆಯನ್ನ ಕೊಡೋದ್ರ ಮೂಲಕ ಈ ನಮ್ಮ ಸರ್ಕಾರದಲ್ಲಿ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಆಗಿರೋದು ಸತ್ಯ ಅನ್ನೋದನ್ನ ಸದನದಲ್ಲಿ ಹೇಳಿಕೆಯನ್ನ ಕೊಡೋದ್ರ ಮೂಲಕ ತೀವ್ರ ಮುಜುಗರಕ್ಕೆ ಒಳಗಾಗಿದ್ರು. ಇನ್ನೊಂದು ಕಡೆ ಇದೇ ಒಂದು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ಅವರು ಈಗಾಗಲೇ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಜೈಲು ಪಾಲಾಗಿದ್ದನ್ನ ನಾವು ನೋಡಿದ್ವಿ. ಅದಾದ ನಂತರ ಮುಖ್ಯಮಂತ್ರಿಗಳ ವಿರುದ್ಧ ಮೈಸೂರಿನ ಮೂಡದಕ್ಕೆ ಸಂಬಂಧಪಟ್ಟಂತೆ 14 ಒಂದು ಸೈಟ್ಗಳನ್ನ ಅಕ್ರಮವಾಗಿ ತಮ್ಮ ಪತ್ನಿ ಹೆಸರಲ್ಲಿ ಸಿದ್ದರಾಮಯ್ಯನವರು ಪಡೆದುಕೊಂಡಿದ್ದಾರೆ ಅನ್ನುವ ಕಾರಣಕ್ಕೆ ಬೆಂಗಳೂರಿಂದ ಮೈಸೂರವರೆಗೂ ಕೂಡ ರಾಜ್ಯದ ವಿಪಕ್ಷಗಳು ಜಂಟಿಯಾಗಿ ಒಂದು ಪಾದಯಾತ್ರೆಯನ್ನ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರಿಗೆ ಒಂದು ಇಕ್ಕಟ್ಟಿಗೆ ತಂದಿಟ್ಟಿದ್ವು. ಈ ಎರಡು ಹಗರಣಗಳ ನಂತರ ಇದೀಗ ರಾಜ್ಯದ ಕಾರ್ಮಿಕ ಇಲಾಖೆಯಲ್ಲೂ ಕೂಡ ಬಹುದೊಡ್ಡ ಹಗರಣ ಆಗಿದೆ ಅನ್ನುವ ಆರೋಪವನ್ನ ರಾಜ್ಯ ಬಿಜೆಪಿಯ ನಾಯಕರು ಮಾಡ್ತಾ ಇದ್ದು, ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವ ಒಂದು ಆಗ್ರಹವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷ 2 ತಿಂಗಳು ಮುಗಿದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ಕಾರವನ್ನ ಅನೇಕ ಹಗರಣಗಳು ಬಿಟ್ಟು ಬಿಡದಂತೆ ಕಾಡ್ತಾ ಇದ್ದಾವೆ. ಅದರಲ್ಲಿ ಈ ಒಂದು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ರೂಪಾಯಿಗಳ ಒಂದು ಅವ್ಯವಹಾರ ಆಗಿದೆ ಅನ್ನುವ ಆರೋಪವನ್ನ ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯ KS ನವೀನ್ ಅವರು ದಾಖಲೆಯ ಸಮೇತ ಬಿಡುಗಡೆ ಮಾಡೋದ್ರ ಮೂಲಕ ಇವತ್ತು ಸಂತೋಷ್ ಲಾಡ್ ಅವರ ಒಂದು ರಾಜೀನಾಮೆಗೆ ಆಗ್ರಹಿಸಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿಸಬಹುದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ಕಾರ್ಮಿಕ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಆ ಒಂದು ಭ್ರಷ್ಟಾಚಾರ ಏನು, ಯಾವ ಒಂದು ಅಂಶವನ್ನು ಇಟ್ಕೊಂಡು ಇದೀಗ KS ನವೀನ್ ಹಾಗೂ ಬಿಜೆಪಿಯ ನಾಯಕರು ಸಂತೋಷ್ ಲಾಡ್ ಅವರ ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಸಂತೋಷ್ ಲಾಡ್ ಪದೇ ಪದೇ ಮಾಧ್ಯಮಗಳ ಮುಂದೆ ಬಂದು ಸಾಕಷ್ಟು ಒಂದು ಚರ್ಚೆಗಳಲ್ಲಿ ಭಾಗವಹಿಸ್ತಾರೆ. ಇಂತಹ ಸಂತೋಷ್ ಲಾಡ್ ಅವರ ವಿರುದ್ಧ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ಈ ಕಾರ್ಮಿಕರಿಗೆ ಕಿಟ್ ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಬಹುದೊಡ್ಡ ಒಂದು ಹಗರಣ ಆಗಿದೆ. 900 ರೂಪಾಯಿಗೆ ಸಿಗ್ತಕ್ಕಂಥ ಕಿಟ್ ಅನ್ನ 2,500ಕ್ಕೂ ಹೆಚ್ಚು ಒಂದು ಹಣವನ್ನ ಕೊಡೋದ್ರ ಮೂಲಕ ಸರ್ಕಾರ ಖರೀದಿ ಮಾಡಿ ಈ ಕಾರ್ಮಿಕರಿಗೆ ಕೊಟ್ಟಿದೆ ಅನ್ನೋ ಆರೋಪವನ್ನ ಈ ಹಿಂದೆನೆ ಬಿಜೆಪಿ ಮಾಡಿತ್ತು. ಇದೀಗ ಇದೇ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ MLC KS ನವೀನ್ ಬಹುದೊಡ್ಡ ಒಂದು ಆರೋಪವನ್ನ ಮಾಡಿದ್ದು, ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಒಂದು ಆರೋಗ್ಯ ತಪಾಸಣಾ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುದೊಡ್ಡ ಒಂದು ಹಗರಣವನ್ನು ನಡೆಸಿದೆ. ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ಈ ಒಂದು ಆರೋಗ್ಯ ತಪಾಸಣಾ ವಿಚಾರದಲ್ಲಿ ನಡೆದಿದೆ ಅನ್ನುವ ಬೃಹತ್ ಆರೋಪವನ್ನ ಇದೀಗ KS ನವೀನ್ ಅವರು ಮಾಡೋದ್ರ ಮೂಲಕ ಈ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಹಾಗಾದ್ರೆ ನವೀನ್ ಮಾಡಿರ್ತಕ್ಕಂಥ ಆರೋಪ ಏನು, ನಿಜಕ್ಕೂ ಕೂಡ ಈ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಹಗರಣ ಏನು ಅನ್ನೋದನ್ನ ಒಂದ್ಸರಿ ತಿಳ್ಕೊಂಡು ಬರೋಣ ಸ್ನೇಹಿತರೆ. ಇವತ್ತು ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಂತಹ ವಿಧಾನ ಪರಿಷತ್ನ ಸದಸ್ಯ KS ನವೀನ್ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ವಿರುದ್ಧ ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆಯಲ್ಲಿ ಗೋಲ್ಮಾಲ್ ನಡೆದಿದೆ ಎಂಬ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದರು. ಕಾರ್ಮಿಕ ಇಲಾಖೆ ಪ್ರತಿ ವರ್ಷ ತಮ್ಮ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಒಂದು ಆರೋಗ್ಯ ತಪಾಸಣೆಯನ್ನು ನಡೆಸುತ್ತೆ. ಈ ಆರೋಗ್ಯ ತಪಾಸಣೆಯ ಶಿಬಿರದಲ್ಲಿ ದೊಡ್ಡ ಮಟ್ಟದ ಒಂದು ಅವ್ಯವಹಾರ ನಡೆದಿದೆ ಅನ್ನೋ ಆರೋಪನ ಈ KS ನವೀನ್ ಅವರು ಮಾಡೋದ್ರ ಮೂಲಕ ಸಂತೋಷ್ ಲಾಡ್ ಅವರವರ ರಾಜೀನಾಮೆಗೆ ಆಗ್ರಹವನ್ನ ಮಾಡಿದ್ದಾರೆ. ಈ ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣಾ ಗೋಲ್ಮಾಲ್ನಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಭಾಗಿಯಾಗಿದ್ದಾರೆ. ಮಾಹಿತಿ ಹಕ್ಕು ಅಡಿಯಲ್ಲಿ ಈ ಒಂದು ದಾಖಲೆ ಕೊಡುವಂತೆ ಇಲಾಖೆಗೆ ಕೇಳಿದ್ರು ಕೂಡ ಯಾವುದೇ ಒಂದು ದಾಖಲೆಯನ್ನ RTIಯಲ್ಲಿ ಆ ಒಂದು ಇಲಾಖೆಯ ಅಧಿಕಾರಿಗಳು ಕೊಡ್ತಾ ಇಲ್ಲ ಅನ್ನುವ ಮತ್ತೊಂದು ಆರೋಪವನ್ನು ಕೂಡ ಈ ನವೀನ್ ಅವರು ಮಾಡೋದ್ರ ಮೂಲಕ ಈ ಯಾವುದೇ ಒಂದು ದಾಖಲೆಗಳನ್ನ RTI ಮೂಲಕ ಕೊಡದೇ ಇರುವಂತೆ ಸಚಿವ ಸಂತೋಷ್ ಲಾಡ್ ಅವರು ಅಧಿಕಾರಿಗಳ ಮೇಲೆ ಒತ್ತಡವನ್ನು ತಂದಿದ್ದಾರೆ ಅನ್ನುವ ಇನ್ನೊಂದು ಆರೋಪವನ್ನು ಕೂಡ ಮಾಡೋದ್ರ ಮೂಲಕ ಸಂತೋಷ್ ಲಾಡ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವ
ಒತ್ತಾಯವನ್ನು ಮಾಡ್ತಿದ್ದಾರೆ. ಹಾಗಾದರೆ ಯಾವ ರೀತಿಯ ಹಗರಣ ಈ ಒಂದು ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆ ವಿಚಾರದಲ್ಲಿ ನಡೆದಿದೆ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಅದಕ್ಕೂ ಕೂಡ ಒಂದು ಸೂಕ್ತವಾದ ಉದಾಹರಣೆಯ ಮೂಲಕ, ಸಾಕಷ್ಟು ಒಂದು ದಾಖಲೆಗಳ ಮೂಲಕ ನವೀನ್ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಇದು ಚಿತ್ರದುರ್ಗ ಕಟ್ಟಡ ಕಾರ್ಮಿಕರಿಗೆ ಮಾಡಿರುವ ಆರೋಗ್ಯ ತಪಾಸಣೆಯಲ್ಲಿ ಅವ್ಯವಹಾರ ನಡೆದಿದೆ ಅಂತಕ್ಕಂಥ ಆರೋಪ. ಅಂದ್ರೆ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆಯಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರದ ಆರೋಪವನ್ನ KS ನವೀನ್ ಅವರು ಮಾಡೋದ್ರ ಮೂಲಕ 2028ರಲ್ಲಿ 33,500 ಕಟ್ಟಡ ಕಾರ್ಮಿಕರಿಗೆ ನಡೆಸುವ ಆರೋಗ್ಯ ತಪಾಸಣೆಗೆ 9,89,59,000 ರೂಪಾಯಿಗಳನ್ನ ವೆಚ್ಚ ಮಾಡಿದೀವಿ ಅನ್ನುವ ದಾಖಲೆಗಳನ್ನ ಸರ್ಕಾರ ಬಿಡುಗಡೆ ಮಾಡಿತ್ತು. ಅಂದ್ರೆ 33,500 ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಗೆ 9,89,59,059 ರೂಪಾಯಿಗಳನ್ನ 2022ರಲ್ಲಿ ನಾವು ಖರ್ಚು ಮಾಡಿದೀವಿ, ವೆಚ್ಚ ಮಾಡಿದೀವಿ ಅನ್ನುವ ಒಂದು ದಾಖಲೆಗಳನ್ನ ಸರ್ಕಾರ ಬಿಡುಗಡೆ ಮಾಡಿತ್ತು. ಅದೇ ರೀತಿ 2023ರಲ್ಲೂ ಕೂಡ 33,500 ಕಾರ್ಮಿಕರ ಆರೋಗ್ಯ ತಪಾಸಣೆಗೆ 9,84,59,000 ರೂಪಾಯಿಗಳು ವೆಚ್ಚ ಮಾಡಲಾಗಿದೆ ಅನ್ನುವ ಒಂದು ದಾಖಲೆಯನ್ನ ಸರ್ಕಾರ ಕೊಟ್ಟಿದೆ. ಅಂದ್ರೆ 2 ವರ್ಷ ಹೆಚ್ಚು ಕಡಿಮೆ ಒಂದೇ ರೀತಿಯ ಒಂದು ವೆಚ್ಚವನ್ನ ಮಾಡಿದೀವಿ ಅನ್ನುವ ಒಂದು ದಾಖಲೆಗಳನ್ನ ಸರ್ಕಾರ ಕೊಟ್ಟಿದೆ, ಅಂದ್ರೆ ಕಾರ್ಮಿಕ ಇಲಾಖೆ ಕೊಟ್ಟಿದೆ. ಈ ನವೀನ್ ಮಾಡ್ತಿರ್ತಕ್ಕಂಥ ಪ್ರಮುಖ ಒಂದು ಆರೋಪ ಏನು ಅಂದ್ರೆ 2 ವರ್ಷದ್ದು ಸೇರಿ 19,74,00,000 ಕೋಟಿ ವೆಚ್ಚ ತೋರಿಸಿದ್ದಾರೆ ಎಂಬ ಆರೋಪ ಮಾಡಲಾಗಿದೆ. ಅಂದ್ರೆ 19,74,00,000 ರೂಪಾಯಿಗಳನ್ನ 2 ವರ್ಷದ ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ನಾವು ವೆಚ್ಚ ಮಾಡಿದೀವಿ ಅನ್ನುವ ಒಂದು ಅಂಶವನ್ನ ಕಾರ್ಮಿಕ ಇಲಾಖೆ ಕೊಟ್ಟಿದೆ. ಆದರೆ ಈ ಕಟ್ಟಡ ಕಾರ್ಮಿಕರ ಒಂದು ಆರೋಗ್ಯ ತಪಾಸಣೆ ಮಾಡಲಿ, ಇದ್ರ ಬಗ್ಗೆ ಯಾವುದೇ ಆಕ್ಷೇಪವನ್ನ ನವೀನ್ ಎತ್ತಿಲ್ಲ. ಆದರೆ ಇವರು ಎತ್ತಿರ್ತಕ್ಕಂಥ ಪ್ರಮುಖ ಆಕ್ಷೇಪ ಏನಂದ್ರೆ ಆರೋಗ್ಯ ತಪಾಸಣಾ ವರದಿಯನ್ನು ಕಾರ್ಮಿಕರಿಗೆ ಕೊಟ್ಟಿಲ್ಲ. ಏನು ಅವರ ಆರೋಗ್ಯವನ್ನು ತಪಾಸಣೆ ಮಾಡಿದ್ರು ಅದರ ರಿಪೋರ್ಟ್ ಅನ್ನ ಕಾರ್ಮಿಕರಿಗೆ ಈ ಇಲಾಖೆಯ ಹಾಸ್ಪಿಟಲ್ ವೈದ್ಯರು ಕೊಟ್ಟಿಲ್ಲ ಅಂತಕ್ಕಂಥದ್ದು. ಇದು ಚಿತ್ರದುರ್ಗದ ಅಶ್ವಿನಿ ಆಸ್ಪತ್ರೆಯಲ್ಲಿ ನೀಡಿರುವ ವರದಿಯಲ್ಲಿ ಆಸ್ಪತ್ರೆಯ ಸೀಲು ಮತ್ತೆ ಸಹಿ ಇಲ್ಲ. ಏನು ಆ ಕಟ್ಟಡ ಕಾರ್ಮಿಕರಿಗೆ ನಕಲಿಯಾದಂತಹ ಒಂದು ರಿಪೋರ್ಟ್ ಕಾರ್ಡ್ಗಳನ್ನ ಕೊಡಲಾಗಿದೆ ಅನ್ನುವ ಆರೋಪವನ್ನ ನವೀನ್ ಅವರು ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಿಂದ ವರದಿ ಕೊಟ್ಟಿರೋದ್ರಲ್ಲಿ ಡಾಕ್ಟರ್ ಸೈನು ಇಲ್ಲ, ಸೀಲು ಇಲ್ಲ. ಆದರೆ ಇದರಲ್ಲಿ ಕಟ್ಟಡ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಸೈನು ಮತ್ತೆ ಸೀಲ್ ಇದೆ ಅಂತಕ್ಕಂಥದ್ದು ಈ ನವೀನ್ ಅವರು ಮಾಡಿರ್ತಕ್ಕಂಥ ಒಂದು ಆರೋಪ. ಈ ರೀತಿಯ ಆರೋಪವನ್ನು ಮಾಡೋದ್ರ ಮೂಲಕ ಅಶ್ವಿನಿ ಆಸ್ಪತ್ರೆಯ ಒಂದು ಆಯುರ್ವೇದ ಆಸ್ಪತ್ರೆಯಲ್ಲಿ 2,940 ರೂಪಾಯಿ ತಲಾ ಒಬ್ಬ ವ್ಯಕ್ತಿಗೆ ಆರೋಗ್ಯ ಇಲಾಖೆ ತಪಾಸಣೆಗಾಗಿ ವೆಚ್ಚ ಮಾಡಿದೆ ಅಂತ ತೋರಿಸಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿಯ ಆರೋಗ್ಯ ತಪಾಸಣೆಗೆ ಆಯುರ್ವೇದ ಆಸ್ಪತ್ರೆ ಆಗಿರ್ತಕ್ಕಂಥ ಚಿತ್ರದುರ್ಗದ ಅಶ್ವಿನಿ ಆಸ್ಪತ್ರೆಯಲ್ಲಿ ಒಬ್ಬನಿಗೆ 2,940 ರೂಪಾಯಿ ಖರ್ಚು ಮಾಡಿದ್ದೀವಿ ಅನ್ನುವ ಒಂದು ಲೆಕ್ಕವನ್ನ ಕಾರ್ಮಿಕ ಇಲಾಖೆ ತೋರಿಸಿದೆ. ಆದ್ರೆ ಈ ದರ ಕೇಂದ್ರದ CGHS ನಿಗದಿಪಡಿಸಿರ್ತಕ್ಕಂಥ ದರಕ್ಕಿಂತ 150% ಹೆಚ್ಚಾಗಿದೆ ಅಂತಕ್ಕಂಥದ್ದು ನವೀನ್ ಅವರ ಆರೋಪ. ಅಂದ್ರೆ 2,940 ರೂಪಾಯಿ ಏನು ಒಬ್ಬ ಕಾರ್ಮಿಕನಿಗೆ ನಾವು ಖರ್ಚು ಮಾಡಿದೀವಿ ಅನ್ನುವ ಲೆಕ್ಕವನ್ನ ಕಾರ್ಮಿಕ ಇಲಾಖೆ ಕೊಟ್ಟಿದೆ. ಇದು ಕೇಂದ್ರದ ಒಂದು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತ CGHS ನಿಗದಿಪಡಿಸಿದ ಒಂದು ದರವನ್ನು ನಿಗದಿಪಡಿಸಿದೆ. ಆ ದರಕ್ಕಿಂತ 150% ಅಂದ್ರೆ 1,000 ಚಿಲ್ಲರದಲ್ಲಿ ಆಗಬೇಕಾಗಿದ್ದಂತಹ ತಪಾಸಣೆಯನ್ನ 2,940 ರೂಪಾಯಿಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆ ಮೂಲಕ ಬಹುದೊಡ್ಡ ಹಗರಣದಲ್ಲಿ ಕಾರ್ಮಿಕ ಇಲಾಖೆ ಹಾಗೂ ಅದರ ಸಚಿವ ಭಾಗಿಯಾಗಿದ್ದಾರೆ ಅನ್ನುವ ಆರೋಪವನ್ನ ಇದೀಗ KS ನವೀನ್ ಅವರು ಮಾಡೋದ್ರ ಮೂಲಕ ಸಚಿವ ಸಂತೋಷ್ ಲಾಡ್ ಅವರ ರಾಜೀನಾಮೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟವನ್ನ ರಾಜ್ಯಾದ್ಯಂತ ಕಾರ್ಮಿಕ ಇಲಾಖೆಯ ಸಚಿವನ ವಿರುದ್ಧ ಮುಂದಿನ ದಿನಗಳಲ್ಲಿ ಬಿಜೆಪಿ ಕೈಗೊಳ್ಳುತ್ತೆ ಎನ್ನುವ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಕಾದ್ ನೋಡೋಣ ಸ್ನೇಹಿತರೆ. ಈ ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆ ವಿಚಾರದಲ್ಲಿ ಆಗಿರ್ತಕ್ಕಂಥ ಬಹುದೊಡ್ಡ ಹಗರಣ ಏನು ಬಿಜೆಪಿ ಆರೋಪ ಮಾಡ್ತಾ ಇದೆ, ಈ ಆರೋಪಕ್ಕೆ ಸಚಿವ ಸಂತೋಷ್ ಲಾಡ್ ತಮ್ಮ ಸಚಿವ ಸ್ಥಾನವನ್ನ ಕಳೆದುಕೊಳ್ತಾರ ಅಥವಾ ಮೂಡ ಹಾಗೂ ವಾಲ್ಮೀಕಿ ಹಗರಣದಂತೆ ಈ ಹಗರಣವೂ ಕೂಡ ಕಾಂಗ್ರೆಸ್ ಮುಚ್ಚಿ ಹಾಕುತ್ತಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.